ಅವರು ರಾಜ್ಯದ ಉನ್ನತ ಸ್ಥಾನದಲ್ಲಿರುವಂತಹ ಸರ್ಕಾರಿ ಅಧಿಕಾರಿ. ಆದರೆ ಈಗ ಅವರದ್ದೇ ಎನ್ನಲಾದ ಒಂದಿಷ್ಟು ಹಲ್ಚಲ್ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಕಚೇರಿಯಲ್ಲೇ ಕೂತ್ಕೊಂಡು ಪ್ರೇಮದಾಟವಾಡಿದ ಪುರಾಣ ಬಿಚ್ಕೊಂಡಿದೆ. ರಾಜ್ಯದ ತುಂಬೆಲ್ಲ ಈಗ ಬರೀ ಗಿಲ್ಲಿಯದ್ದೇ ಹವ. ಆದ್ರೆ ಇವತ್ತು ಒಂದ್ ಕಡೆ ಗಿಲ್ಲಿ ಸಂಭ್ರಮಾಚರಣೆ ಜೋರಾಗಿ ನಡೆಯುತ್ತಿದ್ರೆ ಇನ್ನೊಂದು ಕಡೆ ಒಂದೊಂದೇ ಆ ವಿಡಿಯೋಗಳು ವೈರಲ್ ಆಗಿದ್ವು. ಇಡೀ ರಾಜ್ಯಾದ್ಯಂತ ಸಂಚಲನ ಎಬ್ಬಿಸಿದ್ವು ಆ 3 ವಿಡಿಯೋಗಳು. ಉನ್ನತ ಸ್ಥಾನದಲ್ಲಿರುವ ಒಬ್ಬ IPS ಆಫೀಸರ್ ಖಾಕಿ ಹಾಕೊಂಡು ತನ್ನ ಕಚೇರಿಯಲ್ಲೇ ಕುಳಿತು ಮಾಡ್ತಿರೋ ಈ ಕೆಲಸಕ್ಕೆ ಇಡೀ ನಾಗರಿಕ ಸಮಾಜ ಛೀಮಾರಿ ಹಾಕಿದೆ. ಮಹಿಳೆಯರಿಗೆ ನ್ಯಾಯ ರಕ್ಷಣೆ ಕೊಡಿಸುವ ಪೊಲೀಸ್ ಅಧಿಕಾರಿಯೇ ಒಂದಲ್ಲ ಎರಡಲ್ಲ ಬೇರೆ ಬೇರೆ ಮಹಿಳೆಯೊಂದಿಗೆ, ಅದು ಕೂಡ ತಾನು ಕೆಲಸ ಮಾಡೋ ಆಫೀಸ್ನಲ್ಲೇ ಮಾಡಿರೋ ಈ ಕೆಲಸ ನಿಜಕ್ಕೂ ತಲೆ ತಗ್ಗಿಸುವಂಥದ್ದು. ವಿಡಿಯೋಗಳು ವೈರಲ್ ಆಗುತ್ತಲೇ IPS ಅಧಿಕಾರಿ ಎದೆಯಲ್ಲಿ ಢವಢವ ಶುರುವಾಯಿತು. ಗೃಹ ಸಚಿವರನ್ನ ಭೇಟಿ ಮಾಡಿ ಸಮಜಾಯಿಷಿ ನೀಡುವ ಪ್ರಯತ್ನಗಳು ನಡೆದವು. ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಕಚೇರಿಯಿಂದ ಹೋಮ್ ಮಿನಿಸ್ಟರ್ ಮನೆಗೆ ಓಡೋಡಿ ಬಂದರು ರಾಮಚಂದ್ರ ರಾವ್. ಆದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತ್ರ DGP ರಾಮಚಂದ್ರ ರಾವ್ ಭೇಟಿಗೆ ಅವಕಾಶ ಕೊಡಲಿಲ್ಲ. ಇದರಿಂದಾಗಿ ಗೃಹ ಸಚಿವರ ಮನೆಯಿಂದ ರಾಮಚಂದ್ರ ರಾವ್ ಹ್ಯಾಪ್ ಮೋರೆ ಹಾಕೊಂಡು ಬರಿಗೈನಲ್ಲಿ ವಾಪಸ್ಸಾದ್ರು. 8 ವರ್ಷದ ಹಳೆ ವಿಡಿಯೋ ಶಾಕ್ ಆಗಿದೆ. AI ವಿಡಿಯೋ ಸುಳ್ಳು ವಿಡಿಯೋ ಎಂದ DGP. ಗೃಹ ಸಚಿವ ಪರಮೇಶ್ವರ್ ಭೇಟಿ ಸಾಧ್ಯವಾಗದೆ ವಾಪಸ್ ಹೋಗುವಾಗ ವಿಡಿಯೋ ಸತ್ಯಾಸತ್ಯತೆ ಬಗ್ಗೆಯೇ ರಾಮಚಂದ್ರ ರಾವ್ ಸಂಶಯ ವ್ಯಕ್ತಪಡಿಸಿದ್ರು. ಈ ಕಾಲದಲ್ಲಿ ಏನು ಬೇಕಾದರೂ ಮಾಡಬಹುದಲ್ವಾ? 8 ವರ್ಷದ ಹಿಂದೆ ಬೆಳಗಾವಿಯಲ್ಲಿದ್ದಾಗ ಮಾಡಿರೋ ವಿಡಿಯೋ ಅದು ಎಂದ್ರು. ಆದರೂ ಅದೊಂದು ಫ್ಯಾಬ್ರಿಕೇಟ್ ವಿಡಿಯೋ, ಸುಳ್ಳು ವಿಡಿಯೋ ಅಂದ್ರು. ಇದ್ರ ಬಗ್ಗೆ ನಮಗೆ ಹಳೆ ವಿಡಿಯೋ ಇದು ಅಂತ ಹೇಳ್ತಾ ಇರುವಂತದ್ದು. ಅದು ಹಳೇದಂದ್ರೆ ಈಗ ಅದು 8 ವರ್ಷ ಹಿಂದೆ ಇದ್ದೇನೆ ನಾನು ಅಲ್ಲಿ ಬೆಲ್ಗಾಮ್ನಲ್ಲಿ. ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು ಇದು. ಹೀಗೆ ಹೇಳುತ್ತಲೇ 10 ದಿನಗಳ ರಜೆ ಮೇಲೆ ತೆರಳಿದ್ರು ರಾಮಚಂದ್ರ ರಾವ್. ಸದ್ಯ ಯಾರ ಕರೆಗಳನ್ನು ಸ್ವೀಕರಿಸುತ್ತಿಲ್ಲ. 10 ದಿನಗಳ ಕಾಲ ಕಚೇರಿಗೆ ಗೈರಾಗುವ ಬಗ್ಗೆ ಕಚೇರಿ ಸಿಬ್ಬಂದಿಗೆ ಮಾಹಿತಿ ಮುಟ್ಟಿಸಿ ರಹಸ್ಯ ಸ್ಥಳ ಸೇರಿಕೊಂಡಿದ್ದಾರೆ. ರಾಮಚಂದ್ರ ರಾವ್ ರಾಸಲೀಲೆ ವೈರಲ್ ಆಗುತ್ತಲೇ CM ಕಚೇರಿ ಅಲರ್ಟ್ ಆಗಿದೆ. ವಿಡಿಯೋ ಸಮೇತ CM ಕಚೇರಿಗೆ ಮಾಹಿತಿ ರವಾನೆ ಮಾಡಲಾಗಿದೆ. ರಾಮಚಂದ್ರ ರಾವ್ ವಿರುದ್ಧ ಇಲಾಖಾ ತನಿಖೆ ನಡೆಸಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ CM ಸೂಚಿಸಿದ್ದಾರೆ. ಈಗ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ. ನನಗೆ ಬೆಳಿಗ್ಗೆ ಗೊತ್ತಾಯ್ತು, ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ. ರಾಮಚಂದ್ರ ರಾವ್ ರಾಸಲೀಲೆ ಬಗ್ಗೆ ಈ ಹಿಂದೆಯೇ ಹಲವು ಮಹಿಳೆಯರು ಸಾಮಾಜಿಕ ಹೋರಾಟಗಾರ ರಾಜಶೇಖರ್ ಮುಲಾಲಿ ಭೇಟಿ ಮಾಡಿ ಮಾಹಿತಿ ಕೊಟ್ಟಿದ್ದರಂತೆ. ಇದೀಗ ಆ ವಿಡಿಯೋ ವೈರಲ್ ಆಗಿರುವ ಕಾರಣಕ್ಕೆ CM, ಸರ್ಕಾರದ ಮುಖ್ಯ ಕಾರ್ಯದರ್ಶಿ PM ಮೋದಿ, ಕೇಂದ್ರ ಗೃಹ ಸಚಿವರಿಗೆ ದೂರು ನೀಡಲು ಮುಲಾಲಿ ನಿರ್ಧರಿಸಿದ್ದಾರೆ. ಬಹಳ ಗಂಭೀರವಾಗಿ ತಗೊಂಡು ಈಗಾಗಲೇ ನಾನು ದೂರು ಮುಖ್ಯಮಂತ್ರಿಗಳಿಗೆ ಇಮೇಲ್ ಮೂಲಕ ಮತ್ತು ಗೃಹ ಮಂತ್ರಿಗಳಿಗೆ ಇಮೇಲ್ ಮೂಲಕ ಮತ್ತು ಕೇಂದ್ರ ಸರ್ಕಾರ ಕೂಡ ನಾನು ದೂರನ್ನ ಸಲ್ಲಿಸಿದ್ದೀನಿ. IPS ಅಧಿಕಾರಿಗಳ ರಾಸಲೀಲೆ ಇದೀಗ ಜಗಜ್ಜಾಹೀರಾಗಿದೆ. CM ಕಚೇರಿಗೂ ಮಾಹಿತಿ ಸಿಕ್ಕಿದೆ. ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.